ರಾಜ್ಯ ಬಿಜೆಪಿಯಲ್ಲಿ ಸದ್ಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ನ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಚರ್ಚೆ ಬಹಳ ಜೋರಾಗಿ ನಡೀತಾ ಇದೆ. ಇದ್ರ ಮಧ್ಯೆ ಈ ಹೊಂದಾಣಿಕೆ ರಾಜಕಾರಣವೇ ಜಿಲ್ಲಾ ಕೋರ್ ಕಮಿಟಿ ಸಭೆಯಲ್ಲಿ ಚರ್ಚೆಗೆ ಗ್ರಾಸ ಆಗಿದ್ದಷ್ಟೇ ಅಲ್ಲ, ಅದಕ್ಕಿಂತಲೂ ಮುಂದೆ ಹೋಗಿದೆ. ಹಾಗಾದ್ರೆ ಈ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡವ್ರು ಯಾರು? ಹಾಗೆ ಆರೋಪ ಮಾಡ್ತಾ ಇರೋದಾದ್ರೂ ಯಾರು? ಅದಕ್ಕೆ ಕೋರ್ ಕಮಿಟಿ ಸಭೆಯಲ್ಲಿ ಕೊಟ್ಟ ಉತ್ತರವಾದ್ರೂ ಏನು ಅನ್ನೋದು ನಮ್ಮ ಒಳನೋಟಕ್ಕೆ ಕಂಡಿದೆ. ಫಸ್ಟು ನೋಡ್ಕೊಂಡು ಬರೋಣ ಅದು ಏನೇನು ಅಂತ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಅಂತ ಇವರು ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಮೇಲೆ ಇವರನ್ನ ಹೈಕಮಾಂಡ್ ಅಡ್ಜಸ್ಟ್ ಮಾಡ್ಕೊಳ್ದೆ ಹೋದ್ರೆ ಅದಕ್ಕೆ ನೋ ಅಡ್ಜಸ್ಟ್ಮೆಂಟ್ ಪ್ಲೀಸ್ ಅಂದಿದ್ದಾರೆ ಅಂದ್ರು ಗೋವಿಂದಣ್ಣ. ಅರೆ ಗೋವಿಂದಣ್ಣ, ಇತ್ತೀಚೆಗೆ ಯಾಕೋ ಸ್ವಲ್ಪ ಒಗಟೊಗಟಾಗಿ ಮಾತಾಡೋದು ಜಾಸ್ತಿ ಮಾಡಿದ್ರಿ. ನೀವು ಮಾತಾಡೋದು ಬರೀ ಬುದ್ಧಿವಂತರಿಗೆ ಮಾತ್ರ ಅರ್ಥ ಆದ್ರೆ ಸಾಕ? ನಮ್ಮಂಥ ದಡ್ರನ್ನೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ನಮಗೂ ಅರ್ಥ ಆಗೋ ಥರ ಹೇಳಿ ಅಂದಾಗ ಬಾಯ್ ಬಿಟ್ಟು ನೋಡಿ ಅಡ್ಜಸ್ಟ್ಮೆಂಟ್ ಕತೆ. ವಿಷಯ ಏನಪ್ಪಾ ಅಂದ್ರೆ, ಇತ್ತೀಚೆಗೆ ಬೀದರ್ಗೆ ಹೋಗಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅಲ್ಲಿ ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ತಗೊಂಡಿದ್ರು. ಆ ಸಭೆಯ ಮೂಲಗಳು ಹೇಳಿದ ಪ್ರಕಾರ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಆಗಿದೆ. ಬರೀ ಚರ್ಚೆ ಆಗಿರೋದಷ್ಟೇ ಅಲ್ಲ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಬಗ್ಗೆ ವಿಜಯೇಂದ್ರ ಸಖತ್ ಗರಂ ಆಗಿ ನಾಯಕರಿಗೆ ಕ್ಲಾಸ್ ತಗೊಂಡಿದ್ದು ಆಗಿದೆ. ಅದ್ಯಾಕೆ, ಯಾವ ವಿಷಯಕ್ಕೆ ಅಂದ್ರೆ, ಇತ್ತೀಚೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣಕ್ಕೆ ಹೋಗಿದ್ರಲ್ಲ, ಅಲ್ಲಿನ ಶಾಸಕ ಶರಣು ಸಲಗಾರ್ ಅವರು ಮುಖ್ಯಮಂತ್ರಿಗಳ ಕಾಲಿಗೆ ಬಿದ್ದು ನಮಸ್ಕರಿಸಿ ಸನ್ಮಾನಿಸಿದ್ರು. ಕೋರ್ ಕಮಿಟಿಯಲ್ಲಿ ಆರೋಪ ಪ್ರತ್ಯಾರೋಪ ನಡೆಯುವಾಗ ವಿರೋಧಿ ಬಣದವರು ಶರಣು ಸಲಗಾರ್ ವಿರುದ್ಧ ಕೆಂಡ ಕಾರುತ್ತಾ ತೆರೆ ಹಿಂದೆ ಕೈ ಜೋಡಿಸಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋರ ಮಧ್ಯೆ ನೇರವಾಗಿ ಕಾಲಿಗೆ ಬಿದ್ದು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ನಡೆದಿದೆ ಎಂಬರ್ಥದಲ್ಲಿ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅನ್ನೋದು ಕೋರ್ ಕಮಿಟಿ ಮೂಲಗಳ ಮಾಹಿತಿ. ಬೀದರ್ ಜಿಲ್ಲೆಯ ಬಿಜೆಪಿ ಮೂಲಗಳ ಪ್ರಕಾರ ಅದ್ಯಾವಾಗ ಶರಣು ಸಲಗರ್ ಸಿಎಂ ಡಿ.ಕೆ. ಶಿವಕುಮಾರ್ ಕಾಲಿಗೆ ಬಿದ್ದ ವಿಚಾರವನ್ನ ವಿರೋಧಿ ಬಣದವರು ಪ್ರಸ್ತಾಪಿಸಿದ್ರೋ ಆಗ ರಾಜ್ಯಾಧ್ಯಕ್ಷರು ಮೊದಲು ಶರಣು ಸಲಗರ್ಗೆ ಕ್ಲಾಸ್ ತಗೊಂಡಿದ್ದಾರೆ. ಬೇರೆ ಪಕ್ಷದ ನಾಯಕರಿಗೆ ಸಾರ್ವಜನಿಕವಾಗಿ ಕಾಲಿಗೆ ಬೀಳುವುದು ಸರಿಯಲ್ಲ, ಇದರಿಂದ ಪಕ್ಷ ಹಾಗೂ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ಹೋಗುತ್ತದೆ ಅಂತ ಸಭೆಯಲ್ಲಿ ಆಕ್ಷೇಪ ವ್ಯಕ್ತಪಡಿಸಿ ವಿಜಯೇಂದ್ರ ಗರಂ ಆಗಿದ್ದಾರೆ. ಅದಾದ ನಂತರ ಹೊಂದಾಣಿಕೆ ರಾಜಕೀಯ ತಕ್ಷಣ ಬಿಡಿ ಅಂತ ಮುಖಂಡರಿಗೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ನೀವು ಏನು ಮಾಡುತ್ತಿದ್ದೀರೋ ನನಗೆ ಚೆನ್ನಾಗಿ ಗೊತ್ತಿದೆ, ಕಾರ್ಯಕರ್ತರೇ ನಿಮಗೆ ಬೆನ್ನಟ್ಟುತ್ತಾರೆ, ಹುಷಾರ್ ಅಂತ ವಾರ್ನ್ ಮಾಡಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ ಕಾಲಿಗೆ ಬಿದ್ದ ಬಗ್ಗೆ ಈ ವೇಳೆ ಶರಣು ಸಲಗರ್ ಕ್ಷಮೆ ಕೇಳಿದ್ದಾರೆ ಅನ್ನೋದು ಮೂಲಗಳ ಮಾಹಿತಿ. ಶಿವಾನಂದ ಸರ್ಕಲ್ನಲ್ಲಿ ಮೂಲಗಳ ಪ್ರಕಾರ ಸ್ವತಃ ವಿಜಯೇಂದ್ರ ಅವರು ತಮ್ಮ ವಿರುದ್ಧ ಆಂತರಿಕ ವಿರೋಧಿಗಳು ಮಾಡ್ತಾ ಇರೋ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಆರೋಪಕ್ಕೆ ಉತ್ತರ ಕೊಡುವ ಪ್ರಯತ್ನದಲ್ಲಿದ್ದಾರೆ. ಇದೇ ವೇಳೆ ತಮ್ಮ ಬೆಂಬಲಿಗರು ಎನಿಸಿಕೊಂಡವರ ವಿರುದ್ಧ ಇಂಥ ಆರೋಪ ಬಂದರೂ ಸಹಿಸಲ್ಲ ಎಂಬ ಸಂದೇಶವನ್ನು ಈ ಮೂಲಕ ರವಾನಿಸುವ ಪ್ರಯತ್ನ ಮಾಡಿದ್ದಾರೆ. ಸದ್ಯ ಅಡ್ಜಸ್ಟ್ಮೆಂಟ್ ನೆರಳಿನ ಆರೋಪ ಸರಿಸುವ ಪ್ರಯತ್ನ ಎಲ್ಲ ಆಯಾಮದಲ್ಲೂ ನಡೆದಿರೋದು ಒಳನೋಟಕ್ಕೆ ಕಂಡಿದೆ.